ಹಾಯ್ ನಮಸ್ತೆ ಎಲ್ಲರಿಗೂ. ನೋಡ್ರಿ ಇದು ಬದನೆ ಗಿಡದಾಗ ನೋಡ್ರಿ ಹಿಂಗೆ ಗಂಟು ಆಗ್ಯಾವ. ಹಿಂಗೇನಾರ ಗಂಟು ಕಂಡ್ರೆ ಗಿಡನ ಫುಲ್ ತೆಗೆದುಬಿಟ್ಟು ಕಡೆಗೆ ತೆಗೆದು ಕ್ಲೀನ್ ಮಾಡಿ ಮತ್ತೆ ರೀಪಾಟ್ ಮಾಡಬೇಕು. ಹಿಂಗಾದರೆ ಕಾಯಿ ಆಗಲ್ಲ. ನಾನು ಗೊಬ್ಬರ ಹಾಕಾರಿ ಅಂತ ನೋಡ್ರಿ ಎಲ್ಲ ಬೇರೆ ಗಂಟಾಗ್ಬಿಟ್ಟವು. ಎಲ್ಲ ಗಂಟು ತೆಗೆದು ಮತ್ತೆ ರೀಪಾಟ್ ಮಾಡ್ತೀನಿ. ನೀವು ಗಿಡಗಳನ್ನ ನೋಡ್ಕೊತಾ ಇರ್ರಿ. ಈ ಥರ ಒಂದು ಗಡ್ಡೆನೂ ಇರಲಾರ್ದಂಗೆ ಬೇರೆ ಕ್ಲೀನಾಗಿ ತೆಗೆದುಬಿಡ್ರಿ. ಗಡ್ಡೆಗಳೆಲ್ಲ ತೆಗೆದು ರೀಪಾಟ್ ಮಾಡಿರಿ. ಇದಕ್ಕೆ ಬೇವಿನ ಹಿಂಡಿ ಹಾಕಬೇಕು ಜಾಸ್ತಿ. ನಿಧಾನಕ್ಕೆ ಮಣ್ಣು ಮರಳು ಎಲ್ಲ ಮಿಕ್ಸ್ ಮಾಡೋದಕ್ಕೆ ಇದೇನು ಚಲೋ ಅದ. ಆದರೆ ಇದು ಗಂಟು ಯಾಕಾಗ್ಯದ ಅಂತ ಗೊತ್ತಾಗಲ್ದು ನನಗೆ. ಇದು ಮಾಡಿ ಇದ್ದದ್ದು ಆಮೇಲೆ ಅಪ್ಡೇಟ್ ತೋರಿಸ್ತೀನಿ ನಿಮಗೆ. ಇದು ಎಲ್ಲ ಕಟ್ ಮಾಡೋಕ್ಕಿದ್ದೀನಿ ನೋಡಿ. ಎಲ್ಲ ಒಣಗೋಗಿತ್ತು ಎಲೆಗಳೆಲ್ಲ ಪ್ರೂನಿಂಗ್ ಮಾಡಿದ್ದೀನಿ. ಆಮೇಲೆ ಗೊಬ್ಬರ ಅದು ಎಲ್ಲ ಹಾಕಿ ಮತ್ತು ಇದ್ರ ರಿಸಲ್ಟ್ ತೋರಿಸ್ತೀನಿ ನಿಮ್ಗೆ. ನೋಡ್ರಿ ಇದಕ್ಕೆ ಈ ಮಣ್ಣು ಮೊದಲೇ ಮರಳು ಮಿಕ್ಸ್ ಆಗ್ಯದ. ಇದಕ್ಕೆ ಅಂದರೆ ಉಸುಕು ಮಿಕ್ಸ್ ಆಗ್ಯದ. ಅದಕ್ಕೆ ಇದು ಕವಳೆ ಹೊಟ್ಟು ಹಾಕ್ಲತ್ತೀನಿ. ಅದ್ರಾಗ ಮಣ್ಣು ಮರಳು ಎರಡೂ ಅದ. ಕೋಕೋಪೀಟ್ ಇಲ್ಲ, ಅದಕ್ಕೆ ಇದು ಕವಳೆ ಹೊಟ್ಟು ಹಾಕ್ಲತ್ತೀನಿ ಬದನೆ ಗಿಡಕ್ಕೆ ರೀಪಾಟ್ ಮಾಡೋಕೆ. ನೋಡ್ರಿ ಇದು ಬೂದಿ ಮತ್ತು ಇದಕ್ಕೆ ಎಪ್ಸಮ್ ಸಾಲ್ಟ್, ಇದು ನೋಡ್ರಿ ಎಪ್ಸಮ್ ಸಾಲ್ಟ್. ಇದು ಟ್ರೈಕೋಡರ್ಮಾ ಮಣ್ಣಿಗೆ ಮಿಕ್ಸ್ ಮಾಡೋದು. ಇದು ಆರ್ಗ್ಯಾನಿಕ್ಕಾಗೇ ಇರೋದು, ಇದು ಕೆಮಿಕಲ್ ಅಲ್ಲ. ಇದು ನೋಡ್ರಿ ಅರಿಶಿಣ. ಸಾಕು. ಬೇವಿನ ಹಿಂಡಿ ಇಷ್ಟು ಮಿಕ್ಸ್ ಮಾಡಿ ಈ ಬದನೆ ಗಿಡಕ್ಕೆ ರೀಪಾಟ್ ಮಾಡ್ತೀನಿ. ನೋಡ್ರಿ ಗ್ರೋ ಬ್ಯಾಗ್ 12 ಇಂಚಿನ ಗ್ರೋ ಬ್ಯಾಗ್ ಇದು. ಇದ್ರಾಗ ಮೊದಲು ತೆಂಗಿನ ಗುಂಜು ಹಾಕೀನಿ, ಆಮೇಲೆ ಒಣಗಿರೋ ತಪ್ಪಲು ಹಾಕಿದ್ದೀನಿ. ಈಗ ಮತ್ತು ತೆಂಗಿನ ಗುಂಜು ಹಾಕಿ ನಾನು ಹಿಂಗೆ ಮಾಡೋದು ರೀಪಾಟ್. ನೋಡಿದವರೆಲ್ಲ ಏನಂತಾರೆ, ಗಿಡ ಛತ್ತಿಗೆ ಒಜ್ಜಾಯ್ತು ಭಾಳ ಒಜ್ಜಿ ಮಾಡಿರಿ ಅಂತಾರೆ. ಈಗ ನಮ್ಮ ಉತ್ತರ ಕರ್ನಾಟಕದವರು ಈ ಕಡೆ ನಮ್ಮ ಭಾಗದಾಗಿರೋರು ಯಾರು ನೋಡ್ರಿ. ಹಿಂಗೆ ಹಾಕಿದ್ರೆ ಒಜ್ಜಿ ಆಗಲ್ಲ, ಏನು ಭೀ ಆಗಲ್ಲ. ಗಿಡ ಹಚ್ಬೇಕು ಅಟ್ಟೆ, ಒಜ್ಜಿ ಆಗ್ತದ ಅದು ಆಗ್ತದ ಅಂತ ಏನೇನೋ ಹೇಳ್ಕೊಂಡಿರ್ಬಾರ್ದು. ನಾವು ನಮ್ಮ ಪ್ರಯತ್ನ ಮಾಡಬೇಕು. ಅದೆಲ್ಲ ಏನಾಗ್ತದ, ಆಮೇಲೆ ಒಣಗಿ ಗೊಬ್ಬರ ಆಗ್ತದ. ಅದು ಆ ತಪ್ಪಲು ಒಣಗಿ ಗೊಬ್ಬರ ಆಗ್ತದ, ತೆಂಗಿನ ಗುಂಜು ಒಣಗಿ ಗೊಬ್ಬರ ಆಗ್ತದ. ಏನೂ ಆಗಲ್ಲ, ಛತ್ತಿಗೂ ಒಜ್ಜೆ ಆಗಲ್ಲ, ಹಳ್ಳಗೆ ಆಗ್ತದೆ. ಹಾಕಿ. ಇದು ನೋಡ್ರಿ ಹ್ಯೂಮಿಕ್ ಆ್ಯಸಿಡ್. ಇದು ಯಾವಾಗೂ ರೀಪಾಟ್ ಮಾಡಿದ್ಮೇಲೆ ಗಿಡಕ್ಕೆ ಹಾಕಬೇಕು. ರೀಪಾಟ್ ಮಾಡಿದ್ಮೇಲೆ ಗಿಡಕ್ಕೆ ಹಾಕಿದ್ರೆ ಬೇರು ಚಲೋ
ಅಡ್ಜಸ್ಟ್ ಆಗ್ತದೆ.